ವೆಲ್ಕಮ್ ಬ್ಯಾಕ್. ವೀರ ಸಾವರ್ಕರ್ ಜನ್ಮದಿನದಂದೇ ಬೋರ್ಡ್ಗೆ ಮಸಿ ಬಳೆಯಲಾಗಿದೆ. ಈ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಯಿತು. SR ವಿಶ್ವನಾಥ್ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಇದಕ್ಕೆ ಇದು ಈಗಿನ ಬ್ರೇಕಿಂಗ್ ನ್ಯೂಸ್. ಮಸಿ ಬಳೆದಿದ್ದ ಮೂವರನ್ನು ಬಂಧಿಸಿರುವಂತಹ ಪೊಲೀಸರು. ಮೇಲ್ಸೇತುವೆ ಬೋರ್ಡ್ಗೆ ಮಸಿ ಬಳೆದಿದ್ದ NSUI. ಮಸಿ ಬಳೆದ ಕಾರಣ ಹಿಂದೂ ಪರ ಸಂಘಟನೆಗಳ ತೀವ್ರ ಆಕ್ರೋಶ ಬೆನ್ನಲ್ಲೇ ಬೋರ್ಡ್ನಿಂದ ಮಸಿ ಸ್ವಚ್ಛಗೊಳಿಸಿದ BBMP. ಮುನ್ನೆಚ್ಚರಿಕಾ ಕ್ರಮವಾಗಿ ಮಸಿ ಸ್ವಚ್ಛ ಮಾಡಿದ BBMP. ವೀರ ಸಾವರ್ಕರ್ ಜನ್ಮದಿನದಂದು ಮಸಿ ಬಳೆದಿದೆ NSUI. ನೋಡಿ, ಆ ದೃಶ್ಯಾವಳಿ ನೀವು ನೋಡಬಹುದು. ವೀರ ಸಾವರ್ಕರ್ ಮೇಲ್ಸೇತುವೆ. ಓಕೆ, ಇದೀಗ ಕ್ಲೀನಿಂಗ್ ಆಗ್ತಾ ಇದೆ ನೋಡಿ. ವೀರ ಸಾವರ್ಕರ್ ಮೇಲ್ಸೇತುವೆ. ಈ ಮೇಲ್ಸೇತುವೆ ಆದಾಗಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. NSU ಸಂಘಟನೆ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಸೇರಿದಂಥ ಸಂಘಟನೆ, ಅದು ಮಸಿ ಬಳಿದಿದ್ದಾರೆ. ಇವತ್ತು ವೀರ ಸಾವರ್ಕರ್ ಅವರ ಜನ್ಮದಿನ. ಅದಾದ ನಂತರ ಹಿಂದೂ ಪರ ಸಂಘಟನೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಪ್ರತಿಭಟನೆ ಮಾಡಿದ ನಂತರ ಇದೀಗ BBMP ಸ್ವಚ್ಛತಾ ಕಾರ್ಯವನ್ನು ಮಾಡಿದೆ. SR ವಿಶ್ವನಾಥ್ ಹಾಗೂ, ಯಾಕಂದರೆ ಆ ಭಾಗದಲ್ಲಿ ಬರುತ್ತೆ, SR ವಿಶ್ವನಾಥ್ ಸೇರಿದಂತೆ ಅನೇಕ ಹಿಂದೂ ಪರ ಸಂಘಟನೆಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಇವತ್ತು ವೀರ ಸಾವರ್ಕರ್ ಅವರ ಏನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನ್ಮದಿನಾಚರಣೆ ಬೇರೆ ಬೇರೆ ಕಾರಣಗಳಿಗಾಗಿ ವೀರ ಸಾವರ್ಕರ್ ವಿಚಾರ ಭಾಳಷ್ಟು ಮುನ್ನೆಲೆಗೆ ಬರ್ತಾನೆ ಇದೆ. ಈ ಹಿಂದೆ ಸ್ವತಃ ಮಹಾತ್ಮ ಗಾಂಧಿ ಇರಬಹುದು, ಇಂದಿರಾ ಗಾಂಧಿ ಇರಬಹುದು, ವೀರ ಸಾವರ್ಕರ್ ಅವರನ್ನು ಹಾಡಿ ಹೊಗಳಿದ್ರು. ಕೆಲವೆಲ್ಲ ವಿವಾದಗಳಿದೆ ವೀರ ಸಾವರ್ಕರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಿದ್ದರೂ ಕೂಡ ಆವತ್ತಿನಿಂದ ಇವತ್ತಿನ ತನಕ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಜಾಸ್ತಿ ವೀರ ಸಾವರ್ಕರ್ ಹೆಸರಲ್ಲಿ ಸ್ಟ್ಯಾಂಪ್ ಬಿಡುಗಡೆಯಾಗಿತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, ಇಂದಿರಾ ಗಾಂಧಿ ಅವಧಿಯಲ್ಲಿ. ಬಟ್ ಬೇರೆ ಬೇರೆ ಕಾರಣಗಳಿಗೆ ನೋಡಿ, ಯಾವೆಲ್ಲ ನಕ್ಕಾಪಿಚ್ಚ ಪಾರ್ಟಿಗಳು ಈಗ ಇರುವಂಥ ಪಾರ್ಟಿಗಳಲ್ಲಿರುವಂಥ ನಕ್ಕಾಪಿಚ್ಚ ಕಾರ್ಯಕರ್ತರು ವೀರ ಸಾವರ್ಕರ್ ಅವರ ಬಗ್ಗೆ ಮಾತಾಡುವಂಗಾಗಿದೆ. ಓಕೆ, ಇದರ ಬಗ್ಗೆ SR ವಿಶ್ವನಾಥ್ ಅವರು ಮಾತಾಡಿದರೆ ಕೇಳಿಸ್ಕೊಳ್ಳಿ. ಸಾವರ್ಕರ್ ನಾಮಫಲಕಕ್ಕೆ ಮಸಿ ಬಳಿದ ಕಾರಣ BJP ಕಿಡಿಕಾರಿದೆ. ಇದು ಹೇಡಿಗಳು ಮಾಡಿರೋ ಕೆಲಸ ಅಂಥೇಳಿ BJP ಶಾಸಕ SR ವಿಶ್ವನಾಥ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಇದು ಹೇಳಿ ಮಾಡಿಸಿರೋದು, ನಮಗೂ ತಾಕತ್ತಿದೆ, ನಾವು ಆ ಕೆಲಸವನ್ನು ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಇಂದಿರಾ ಗಾಂಧಿ ಫೋಟೋಗೆ ನಾವು ಮಸಿ ಬಳಿಯಬಹುದು, ನಾವು ಆ ರೀತಿ ಮಾಡಲ್ಲ, ಯಾಕಂದರೆ ಅವರು ಮಾಜಿ ಪ್ರಧಾನಿಗಳು ಅಂಥೇಳಿ SR ವಿಶ್ವನಾಥ್ ಗುಡುಗಿದ್ದಾರೆ. ಕಾಂಗ್ರೆಸ್ಗೆ ದೇಶಾಭಿಮಾನ ಇಲ್ಲ, ಬ್ರದರ್ಸ್ ಮೇಲೆ ಪ್ರೀತಿ ಇದೆ ಅಂಥೇಳಿ ನೇರವಾಗಿ ಒಂದು ರೀತಿಯಲ್ಲಿ DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ದಂಗೆ ಕಾಣ್ತಾ ಇದೆ. SR ವಿಶ್ವನಾಥ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ವೀರ ಸಾವರ್ಕರ್ ಅವ್ರ ಜನ್ಮದಿನ, ಒಂದು ಕಡೆ ಮಸಿ ಬಡಿಯೋ ಕೆಲಸ ಆಗ್ತಿದೆ, ಬಟ್ ಇದೀಗ BBMP ಅಧಿಕಾರಿಗಳ ಕ್ಲೀನಿಂಗ್ ಮಾಡ್ತಿದ್ದಾರೆ. ಈ ಒಂದು ವಿಷಯಕ್ಕೆ ಏನು ರಿಯಾಕ್ಷನ್ ಕೊಡ್ತಾರೆ ಸರ್ ಅಂತ? ನೋಡಿದರೆ, ಬೆಂಗಳೂರಲ್ಲೇ ವೀರ ಸಾವರ್ಕರ್ ಅವರ ಹೆಸರಿನಲ್ಲಿ ಒಂದು ಮೇಲ್ಸೇತುವೆ ಯಲಾಂಗದಲ್ಲಿ ನಾವು ಅಧಿಕೃತವಾಗಿ ಸರ್ಕಾರದ ಅನುಮೋದನೆಯನ್ನು ಪಡೆದು ಉದ್ಘಾಟನೆ ಮಾಡಿದ್ವಿ. ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಒಂದು ಕಹಿ ಘಟನೆ ನಡೆದಿರಲಿಲ್ಲ. ಆದರೆ ಕೆಲವು ಕಿಡಿಗೇಡಿಗಳು ಹೊರಗಡೆಯಿಂದ ಬಂದಿರ್ತಾರೆ, ನಮ್ಮ ಕ್ಷೇತ್ರದವರಲ್ಲ ಅವರು. ನಿಜವಾದ ವೀರ ಸಾವರ್ಕರ್ ಅವರ ಚರಿತ್ರೆಯನ್ನು ತಿಳ್ಕೊಂಡಂಥವ್ರು ಯಾರು ಕೂಡ ಈ ಕೃತ್ಯವನ್ನು ಮಾಡೋದಿಲ್ಲ. ಇವತ್ತು ಮಸಿ ವೀರ ಸಾವರ್ಕರ್ಗೆಲ್ಲ ಬಳ್ಕೊಂಡಿರೋದು, ಅವ್ರಿಗೆ ಬಳ್ಕೊಂಡವ್ರೆ, ಅವ್ರ ಕುಟುಂಬದವ್ರಿಗೆ ಬಳ್ಕೊಂಡವ್ರೆ. 50 ವರ್ಷದ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರನನ್ನು ಅವಮಾನ ಮಾಡಿದಂಥ ಇವರು
ದೇಶದ್ರೋಹಕ್ಕೆ ಸಮಾನ ಅವರೆಲ್ಲ ಕೂಡ. ಇವರೆಲ್ಲ ಕೂಡ ಮೊಹಮ್ಮದ್ ಅಲಿ ಜಿನ್ನಾನ್ ಪೂಜೆ ಮಾಡ್ತಕ್ಕಂಥ ಜನ ಇವರೆಲ್ಲ ಕೂಡ. ಸೊ ಆ ದೃಷ್ಟಿಯಿಂದ ನಾವು ಅವರನ್ನು ಬಂಧಿಸಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ವಿ. ಪೊಲೀಸರು 3 ಜನನ ಬಂಧಿಸಿದ್ದಾರೆ, ಉಳಿಕೆಯವ್ರನ್ನು ಕೂಡ. ಇವತ್ತು ಯಾಕೆ ಮಾಡ್ಬೇಕಂತ ಒಂದು ಕಡೆ ಕಾಂಗ್ರೆಸ್ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆ ಅದು NSV ಸಂಘಟನೆ ಅಲ್ಲ ರೀ, ಇವತ್ತು ಹುಟ್ಟುಹಬ್ಬ, ವೀರ ಸಾವರ್ಕರ್ ಹುಟ್ಟುಹಬ್ಬವನ್ನು ಇಡೀ ದೇಶ ವಿದೇಶಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪತ್ರಿಕೆಗಳಲ್ಲೂ ಕೂಡ ಅವರ ಹೋರಾಟದ ಹಾದಿಯನ್ನು ಕೂಡ ಎಲ್ಲ ತಿಳಿಸಿರ್ತಕ್ಕಂಥ ಸಂಭ್ರಮದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೆ ನಮ್ಮ ದೇಶದಲ್ಲಿ ಅವಮಾನ. ಇದು ನಮ್ಮ ದೇಶದಲ್ಲೇ ಮಾಡೋದು ಬಿಡ್ರಿ, ಬೇರೆ ದೇಶದಲ್ಲಿ ಈ ಥರ ಮಾಡಿದರೆ ಅವನ್ನ ಬಿಡ್ತಾನೆ ಇರಲಿಲ್ಲ. ಅದರಲ್ಲಿ ಇವತ್ತು ಮಾಡಿ ಅದೊಂದು ಪ್ರಚಾರ. ಬಹುಶಃ ಇದು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಕೂಡ ಗೊತ್ತಿದ್ದೇ ಇದು ಮಾಡಿರ್ತಕ್ಕಂಥದ್ದು. ಬಹುಶಃ ಅವ್ರು ಹೇಳಿದ ಮೇಲೇ ಬಂದು ಮಾಡಿರ್ತಕ್ಕಂಥದ್ದು, ನಾವು ಮಾಹಿತಿ ಇರ್ತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಈಗ 5ವರೆಗೆ ನಾವು ಅಲ್ಲಿ ಹುಟ್ಟುಹಬ್ಬವನ್ನು ಅದೇ ಜಾಗದಲ್ಲೇ ಸಂಭ್ರಮದಿಂದ ಆಚರಿಸ್ತೀವಿ. ನಾವು ಇಲ್ಲಿವರೆಗೂ ಭಾಳ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಆದರೆ ಇವತ್ತು ಈ ಘಟನೆ ನಡೆದ ಮೇಲೆ ಪ್ರತಿ ವರ್ಷ ನಾವಿನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಸಾವರ್ಕರ್ ಅವರ ಹುಟ್ಟುಹಬ್ಬವನ್ನು ಯಲಾಂಗದಲ್ಲಿ ಮಾಡ್ತೀವಿ. ಇಡೀ ಕ್ಷೇತ್ರದಲ್ಲಿ ಅವರ ಭಾವಚಿತ್ರಗಳನ್ನು ಅಳವಡಿಸ್ತೀವಿ. ಬಹುಶಃ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ. ಬಿಡಿ ಯಲಾಂಗದಲ್ಲ, ಬೆಂಗಳೂರಲ್ಲೆಲ್ಲ ಕೂಡ ಸಾವರ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಅದ್ದೂರಿಯಾಗಿ ಮಾಡ್ತೀವಿ. BJP ಸಿಬ್ಬಂದಿಗಳೀಗ ಕ್ಲೀನಿಂಗ್ ಮಾಡ್ತಿದ್ದಾರೆ ಸರ್, ಮಸಿ ಬೆಳೆದು ಕ್ಲೀನಿಂಗ್ ಮಾಡ್ತಿದ್ದಾರೆ ಈಗ. ಅಲ್ಲ, ಅದು ನಾನೇ ಹೇಳಿದಿರ್ತಕ್ಕಂಥದ್ದು. ತಕ್ಷಣ ಅದನ್ನು ತೆರವು ಮಾಡಬೇಕು. ಅಕಸ್ಮಾತ್ ಮಸೀದಿ ತಿಳಿಯೋಕ್ಕಾಗಿಲ್ಲ ಅಂತಂದರೆ ಬಟ್ಟೆ ಮುಚ್ಚಿ ಅದನ್ನು ಬೆಳಗ್ಗೆ ಅದನ್ನು ಬೇರೆ ಅದನ್ನು ಬರೀಬೇಕು ಅಂತ ಹೇಳಿದ್ವಿ. ಅದನ್ನು ತೆರವು ಮಾಡ್ತಾ ಇದ್ದಾರೆ. ಅದನ್ನು ಈಗ ನಾವು ಅದಕ್ಕೆ ಪೂಜೆ ಮಾಡಿ ಮತ್ತೆ ನಾವು 5ವರೆಗೆ ಮಾಡ್ತಾ ಇದ್ದೀವಿ. ಕಿಡಿಗೇಡಿಗಳಿಗೆ ಏನಂತ ನೀವು ವಾರ್ನ್ ಮಾಡ್ತಾರೆ ಸರ್ ಅಂತ? ನೋಡ್ರಿ, ಅದು ದೇಶದ್ರೋಹಕ್ಕೆ ಸಮಾನವಾದಂಥ ಕೃತ್ಯ ಅದು. ಈಗ ಇಂದಿರಾ ಗಾಂಧಿಯವ್ರದ್ದು ಇಂದಿರಾ ಕ್ಯಾಂಟೀನ್ ಹತ್ರ ಫೋಟೋಗಳೈತೆ. ನಮ್ಗೆ 2 ನಿಮಿಷದ ಕೆಲಸ ನಮ್ಮ ಕಾರ್ಯಕರ್ತರಿಗೆ. ಆದರೂ ದೇಶದ ಮಾಜಿ ಪ್ರಧಾನಿ ಗೌರವವನ್ನು ಕೊಡ್ತೀವಿ, ಮಸಿ ಬಳಿ ಅಂತ ಕೆಲಸನ ಮಾಡೋದಿಲ್ಲ. ಯಾಕೆ ಇಂದಿರಾ ಗಾಂಧಿಯವ್ರ ತುರ್ತು ಪರಿಸ್ಥಿತಿ ಮಾಡಿರಲಿಲ್ವಾ? ಏನು ದೇಶದೆಲ್ಲ ಒಳ್ಳೆ ಕೆಲಸನ ಮಾಡೋರ? ನೆಹರು ಅವರು ದೇಶದ ವಿಭಜನೆ ಮಾಡಲಿಲ್ವಾ? ಚೈನಾಗೆ ನಮ್ಮ ದೇಶದ ಭೂಭಾಗವನ್ನು ಬಿಟ್ಕೊಡ್ಲಿಲ್ಲ? ಓಕೆ, ಈ ನಡುವೆ ಮತ್ತೊಮ್ಮೆ ಅವರು ಕಿಡಿಕಾರಿದ್ದಾರೆ. SR ವಿಶ್ವನಾಥ್ ಪೊಲೀಸರು ಕೈಕಟ್ಟಿ ಕೂತಿದ್ದಾರೆ ಅಂತೇಳಿ. ವೀರ ಸಾವರ್ಕರ್ ನಾಮಫಲಕಕ್ಕೆ ಮಸಿ ಬಳಿದ ಹಿನ್ನೆಲೆ ರಾಜ್ಯದಲ್ಲಿ ಸರ್ಕಾರ ಪೊಲೀಸರ ಕೈಕಟ್ಟಿ ಹಾಕಿದೆ ಅಂಥೇಳಿ 3 ಜನರನ್ನು ಧೈರ್ಯ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಉಳಿದ 7 ಜನರನ್ನು ಅರೆಸ್ಟ್ ಮಾಡಬೇಕಾಗಿದೆಯಂತೆ. ಆ ಪೊಲೀಸರನ್ನು ಮುಂದೆ ಸಸ್ಪೆಂಡ್ ಮಾಡಬಹುದು. ಉಳಿದ 7 ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು. ಓಕೆ, ಇದೀಗ ವೀರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಓಕೆ, ಇವತ್ತು ಬೆಳಗ್ಗಿನಿಂದಲೇ ಬೇರೆ ಬೇರೆ ಕಡೆ ವೀರ ಸಾವರ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಿಸುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡಿದ್ವಿ ನಾವು. ಈ ಮಸಿ ಬಳಿಯುವ ಕೆಲಸ ಎಷ್ಟೊತ್ತಿಗೆ ನಡೆಯಿತು? ಆ ಸಂದರ್ಭದಲ್ಲಿ ಆಗಿರುವಂಥ ಘಟನೆಗಳು ಏನೇನು? ಎಷ್ಟು ಜನ ಇದ್ದರು ಅಲ್ಲಿ? CCTV ಅದೆಲ್ಲ ಇರುತ್ತೆ, ಏನಾದರೂ ಮಾಹಿತಿಗಳು ಸಿಗ್ತಾ ಇದೆ? ಇದೀಗ BBMP ಕ್ಲೀನ್ ಮಾಡ್ತಾ ಇದೆ. ಅಪ್ಡೇಟ್ಸ್ ಏನಿದೆ? ಜಯಪ್ರಕಾಶ್ ಶೆಟ್ಟಿ, ಬೆಳಗ್ಗೆ ಆಗಿರುವ ಘಟನೆ. ಸುಮಾರು 10 ಜನ NSUI ಕಾರ್ಯಕರ್ತರು ಈ ಒಂದು ಯಲಹಂಕದ ಮೇಲ್ಸೇತುವೆ, ವೀರ ಸಾವರ್ಕರ್ ಮೇಲ್ಸೇತುವೆಗೆ ಬಂದು ಮಸಿ ಬೆಳೆಯುವ ಕೆಲಸ ಆಗುತ್ತೆ ಮತ್ತು ಅವ್ರ ಫೋಟೋಕ್ಕೆ ಮಸಿ ಬೆಳೆಯುವ ಕೆಲಸ ಆಗುತ್ತೆ. ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಈಗ ಹಿಂದೂಪರ ಸಂಘಟನೆಗಳು ಮತ್ತು ಈ ಭಾಗದ BJP ಶಾಸಕ SR ವಿಶ್ವನಾಥ್ ಅವರು ಗಮನಕ್ಕೆ ಬರುತ್ತೆ. ತಕ್ಷಣವೇ BBMP ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಅಲರ್ಟ್ ಆದ ನಂತರ ವೀರ ಸಾವರ್ಕರ್ ಏನೋ ಮಸಿ ಬೆಳೆದಿರುತ್ತಲ್ಲ, ಆ ಮಸಿಯನ್ನು ಕ್ಲೀನಿಂಗ್ ಮಾಡುವ ಕೆಲಸ ಆಗುತ್ತೆ. ಅದಲ್ಲದೆ ಹಿಂದೂಪರ ಸಂಘಟನೆಗಳು 5ವರೆಗೆ, ಸಂಜೆ 5ವರೆಗೆ ಒಂದು ಕಡೆ ಪ್ರತಿಭಟನೆ ಮಾಡಲು ಒಂದು ಕಡೆ ಎಚ್ಚರಿಕೆ ಸಹ ನೀಡ್ತಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಪೊಲೀಸ್, ಯಲಹಂಕದ ಪೊಲೀಸರು ಮತ್ತು BBMP ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದೀಗ ಕ್ಲೀನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಪ್ಲೇಸಲ್ಲಿ ಅದ್ದೂರಿಯಾಗಿ ವೀರ ಸಾವರ್ಕರ್ ಜಯಂತಿ ಆಚರಣೆ ಮಾಡಿದ್ದಾರೆ. SR ವಿಶ್ವನಾಥ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಜಯಂತಿ ಆಚರಣೆ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ಫೋಟೋ ಇಟ್ಟು ಜಯಂತಿ ಆಚರಣೆ ಮಾಡಿದ್ದಾರೆ. ಯಾಕಂದರೆ ಈ ಒಂದು ಮೇಲ್ಸೇತುವೆ ಭಗತ್ ಸಿಂಗ್ ಹೆಸರಿಡಬೇಕಂತ NSUI ಸಂಘಟನೆ ಒಂದು ಕಡೆ ಒತ್ತಾಯವಾಗಿತ್ತು. ಬಟ್ ಯಲಹಂಕ ಶಾಸಕ SR ವಿಶ್ವನಾಥ್ ಅವ್ರ ಮೇಲೆ, ಭಗತ್ ಸಿಂಗ್ ಮೇಲೆ ನಮಗೆ ತುಂಬ ಅಭಿಮಾನ ಇದೆ, ಅವ್ರದ್ದು ಸಹ ಒಂದು ಮೇಲ್ಸೇತುವೆ ಹೆಸರಿಡುತ್ತೇವೆ, ನೀವು ಸ್ವತಂತ್ರ ಸೇನಾನಿಗೆ ಈ ಥರ ಅಪಮಾನ ಮಾಡೋದು ಸರಿಯಲ್ಲ ಅಂತ ನಮಗೆ ಆಕ್ರೋಶ ಹೊರಹಾಕಿ, ನೀವು ತಾಕತ್ತಿದ್ರೆ ನಮಗೆ ಹೇಳಿ ಮಾಡಿ ನಾವು ಬರ್ತೀವಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬರೀ ಅಪಮಾನ ಮಾಡ್ತಿದೆ. ಹೀಗಾಗಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಲಹಂಕದ ಪ್ರತಿಯೊಂದು ವಾರ್ಡಲ್ಲಿ ವೀರ ಸಾವರ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಮಾಡ್ತೀವಿ. ಯಾಕಂದರೆ ಅವರು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು, ಕಾಲಪಾನಿ ಶಿಕ್ಷೆ ಅನುಭವಿಸಿದವರು, ಇಡೀ ಜೀವನ ಅವರು ಸ್ವತಂತ್ರಕ್ಕೆ ತುಡ್ತಾ ಇದ್ರು, ಸ್ವತಂತ್ರಕ್ಕಾಗಿ ಅವರು ಹೋರಾಟ ಮಾಡಿದರು. ಅಂಥವ್ರು ಇನ್ನು ಅಪಮಾನ ಮಾಡೋದು ಸರಿಯಲ್ಲ. ಮುಂದಿನ ದಿನಗಳಲ್ಲಿ ಈ ಥರ ಏನಾದರೂ ಅಪಮಾನ ಮಾಡಿದರೆ ಉಗ್ರವಾದ ಹೋರಾಟದ ಜೊತೆಗೆ ಯಲಹಂಕದಲ್ಲಿ ಪ್ರತಿ ಗಲ್ಲಿಯಲ್ಲಿ ನಾವು ಮುಂದಿನ ವರ್ಷ